ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಪಾಲ್ಗೊಂಡಿದ್ದಾರೆ. ನಮ್ಮ ಜೊತೆ ಮಾತಾಡೋಕೆ ಮೇಡಮ್ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಹೇಳುವಂಥದ್ದು ಭಾಳ ಧೀಮಂತ ನಾಯಕರು, ಒಬ್ಬ ಲೆಜೆಂಡ್ರಿ ಪಾಲಿಟಿಷಿಯನ್ ಅಂತ ನಾವು ಹೇಳ್ತೀವಿ. ರಾಜಕಾರಣದಲ್ಲಿ ಎಲ್ಲರೂ ರಾಜಕಾರಣಕ್ಕೆ ಬರ್ತಾರೆ, ಕೆಲವರು ಗೆಲ್ತಾರೆ, ಕೆಲವರು ಸೋಲ್ತಾರೆ, ಕೆಲವರು ಸಫಲ ಆಗ್ತಾರೆ. ಬಟ್ ಸಿಕ್ಕಂಥ ಅವಕಾಶವನ್ನು ಭಾಳ ಚೆನ್ನಾಗಿ ಉಪಯೋಗ ಮಾಡಿಕೊಂಡ್ರು. ಎಸ್ ಎಂ ಕೃಷ್ಣಾಜಿಯವ್ರ ಬಗ್ಗೆ ಮಾತನಾಡುವಷ್ಟು ದೊಡ್ಡವರು ನಾವಲ್ಲ. ಒಂದೇ ಒಂದು ಮಾತನ್ನು ಹೇಳಬೇಕಂದ್ರೆ, ಒಬ್ಬ ರಾಜಕಾರಣಿ ಏನೆಲ್ಲ ಸ್ಥಾನವನ್ನು ಅಲಂಕಾರ ಮಾಡ್ಬೋದು ಅದೆಲ್ಲ ಸ್ಥಾನವನ್ನು ಜನರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ಅವ್ರಿಗೆ ಸಿಕ್ಕಿದೆ. ಬಟ್ ಯಾವಾಗ ಅವ್ರಿಗೆ ಯಾವ್ಯಾವ ಸ್ಥಾನಮಾನ ಅಧಿಕಾರ ಸಿಕ್ಕಿದೆಯೋ ಅದಕ್ಕೆಲ್ಲದಕ್ಕೂ ನ್ಯಾಯವನ್ನು ದೊರಕಿಸ್ಕೊಟ್ಟು ರಾಜ್ಯಕ್ಕೆ, ಬೆಂಗಳೂರು ಸಿಟಿಗೆ, ಅದರಲ್ಲೂ ಮಹಿಳೆಯರು, ಸ್ತ್ರೀ ಶಕ್ತಿ ಸಂಘಗಳ ಏನೋ ಒಂದು ಇದನ್ನು ಮಾಡಿ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಏನೊಂದು ಅವರು ಡಿಸಿಷನ್ ತೊಗೊಂಡ್ರು. ಅದು ಬರೀ ಕರ್ನಾಟಕ ರಾಜ್ಯಕ್ಕಷ್ಟೇ ಸೀಮಿತ ಆಗದೆ ಇವತ್ತು ನ್ಯಾಷನಲ್ ಪಾಲಿಸಿಯಾಗಿ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಕೆಲಸ ಮಾಡ್ತಾ ಇದ್ದಾವೆ. ವಿಕಾಸಸೌಧವನ್ನು ಕಟ್ಟಿದಂಥವ್ರು, ಬೆಂಗಳೂರನ್ನು ಸಿಲಿಕಾನ್ ಸಿಟಿ, IT BT ಹಬ್ ಅಂತ ಒಂದು ಬೃಹದಾಕಾರವಾಗಿ ಬೆಂಗಳೂರು ಬೆಳೀಲಿಕ್ಕೆ ಬಹಳ ಸಹಕಾರಿ ಮಾಡಿದ್ದಾರೆ. ಅವರ ಪಾಲಿಸಿಗಳು ಇವತ್ತು ನಮ್ಮ ಕಣ್ಮುಂದಿದ್ದಾವೆ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ. ಮೇಡಮ್, ಅವರ ಸೇವೆ, ಅವರ ಕೊಡುಗೆ, ಅವರ ರಾಜಕಾರಣವನ್ನು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಪ್ತಾ ಇದ್ರು ಮೇಡಮ್. ಹೌದು, ಖಂಡಿತವಾಗ್ಲೂ ಪಕ್ಷಾತೀತವಾದಂಥ ನಾಯಕ. ನಾನು ಹೇಳಿದೆ ಅಜಾತ ಶತ್ರು ಅಂತ. ದ್ವೇಷದ ರಾಜಕಾರಣ ಮಾಡ್ತಲ್ಲ. ನಮ್ಮಂಥ ರಾಜಕಾರಣಿಗಳಿಗೆ, ಯುವಕರಿಗೆ, ಮುಂದೆ ರಾಜಕಾರಣಕ್ಕೆ ಬರುವಂಥವ್ರಿಗೆ ಇವರು ಒಬ್ಬರು ಆದರ್ಶಪ್ರಾಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದಿಷ್ಟು ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ TV9 ಮಂಡ್ಯ.